ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಪ್ರತಿನಿತ್ಯ ಒಂದೊಂದು ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ನಾವು ಮಾಡುವಂಥ ಕೆಲಸಗಳು, ಸೇವನೆ ಮಾಡುವಂಥ ಆಹಾರ ವಿಹಾರಗಳು ಇತ್ಯಾದಿಗಳಿಂದ ಅನೇಕ ಕಾಯಿಲೆಗಳು ಬರ್ತವೆ. ಅದರಲ್ಲಿ ಒಂದು ಅತಿಸಾರ ಅಂತಾರೆ. ಈ ಅತಿಸಾರ, ವಾಂತಿ, ಬೇದಿ ಮತ್ತು ಕಾಲರ ಇಂಥದಕ್ಕೆಲ್ಲ ಮನೆ ಮದ್ದು ಅಂದರೆ ನಮ್ಮ ಅಡುಗೆ ಮೇಲೆ ಸಿಕ್ಕುವಂತಹ ವಸ್ತುಗಳೆಂದರೆ ಜೀರಿಗೆ ಚೂರ್ಣ, 12.5 ಗ್ರಾಮ್ ಜೀರಿಗೆ ಚೂರ್ಣ, 12.5 ಗ್ರಾಮು ಸೈಂಧವ ಲವಣ. ಈ ಸೈಂಧವ ಲವಣ ಬಹಳ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಮನೆಯಲ್ಲಿ ಇರಬೇಕಿದು, ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಇರಬೇಕಿದು. ನಮ್ಮ ಉಪ್ಪಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತದೆ. ಆದರೆ ಈ ಸೈಂಧವ ಲವಣ ಸೇವನೆಯಿಂದ ನಮಗೆ ಯಾವ ಕಾಯಿಲೆಗಳು ಸಹ ತರಿಸಿಲ್ಲ. BP, ಶುಗರು ಮತ್ತು ಮತ್ತೊಂದು ಯಾವುದೇ ತರಹ ಕಾಯಿಲೆಗಳು ತರಿಸಲ್ಲ ಸ್ನೇಹಿತರೆ. ಈ ಸೈಂಧವ ಲವಣ ನೋಡು, ಮತ್ತು 1 ಗ್ಲಾಸ್ ಮಜ್ಜಿಗೆ, ಇವೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಆ ಒಂದು ಪೇಷಂಟ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಕೊಡ್ತಾ ಬರಬೇಕು. ಖಾಲಿ ಹೊಟ್ಟೆ ಕೊಟ್ಟರೆ ಭಾರಿ ಒಳ್ಳೆಯದು, ಕೊಡ್ತಾ ಬರಬೇಕು. ಯಾವಾಗ ಸೇವಿಸ್ತಾರವರು ಇದರಲ್ಲಿ ನೋಡಿ, ಇದರಲ್ಲಿ ಒಂದಲ್ಲ ಎರಡಲ್ಲ, ಇದರಲ್ಲಿ ಅತಿಸಾರ ಕಡಿಮೆ ಆಗುತ್ತೆ, ವಾಂತಿ, ಬೇದಿ ಮತ್ತು ಕಾಲರ ಇವೆಲ್ಲ ಸಹ ಮಾಯವಾಗುತ್ತೆ. ಒಂದು 2-3 ದಿವಸ ಕೊಡಬೇಕು ಇದನ್ನು. ತದನಂತರ ನಿಲ್ಲಿಸ್ಬೇಕು. ಇನ್ನು ಕುಡಿದ್ರೆ ತೊಂದರೆ ಇಲ್ಲ, ಆದ್ರೂ ಅತಿ ಜಾಸ್ತಿ ಉಪಯೋಗಿಸ್ಬಾರ್ದು. ಆದ್ದರಿಂದ 2-3 ದಿನ ಇದನ್ನು ಕೊಡಿ, ಅದೆಲ್ಲ ನಿಂತೋಗುತ್ತೆ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಎಲ್ಲ ರೀತಿಯ ವಸ್ತುಗಳು ಸಿಗುತ್ತೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ನೋಡಿ, ಇದು ಅಷ್ಟೇ ಒರಿಜಿನಲ್ ಅರಿಶಿನ, ಟರ್ಮರಿಕ್. ನಾವು ರೈತರಿಗೆ ಈ ಲೇಬಲ್ ಕೊಟ್ಟು, ರೈತರಿಗೆ ಅವರು ಅಲ್ಲಿ ಬೆಳೆದು ಅದನ್ನು ಪುಡಿ ಮಾಡಿ ಈಗ ಅವರು ಆ ಲೇಬಲ್ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಅರಿಶಿನ. ಯಾಕಂದರೆ ಈ ಅರಿಶಿನಕ್ಕೂ ಸಹ ರಾಸಾಯನಿಕ ಮಿಕ್ಸ್ ಮಾಡಿ ನುಣ್ಣಗೆ ಪೌಡ್ರನ್ನು ಕೊಟ್ಟು ಆದ ತಿಂದಾಗ ನಮಗೆ ಅನೇಕ ರೀತಿ ಕಾಯಿಲೆಗಳು ಬರ್ತವೆ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಂದು ಸಹ ನಾವು ಅತಿ ಸ್ವಚ್ಛವಾಗಿರುವಂತಹ ಕ್ಲೀನಾಗಿರತಕ್ಕಂಥ ವಸ್ತುಗಳನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವುದೇ ಕಾಯಿಲೆ ಕಸಾರಗಳು ಬರಲ್ಲ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ನೋಡಲಿ, ಅವ್ರ ಮನೆಗೆ ಅವರೇ ವೈದ್ಯರಾಗಲಿ. ನಮಸ್ಕಾರ. ಮತ್ತೊಂದು ತೋರಿಸಿ.